ವಿವೇಶ ಭಾಷಣ 5,000 ಕೋಟಿ ಎಲ್ಲಿಗೆ ಹೋಯಿತು ಅನ್ನೋದೊಂದು ಪ್ರಶ್ನೆ ಈಗ ಉದ್ಭವವಾಗಿದೆ ಸರ್. 5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದರೆ ಜನವರಿ ಆದಮೇಲೆ ಫೆಬ್ರವರಿಗೆ ಕೊಡಬೇಕು, ಮಾರ್ಚಲ್ಲಿ ಕೊಡಬೇಕು, ಅದಾದಮೇಲೆ ಏಪ್ರಿಲ್ಲು ಮೇ ಹಿಂಗೆ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡೋಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ ಜನಗಳಿಗೆ ನಾಮ ಹಾಕಬೇಕು ಅಂದರೆ ಮಾತ್ರ ಆ ಥರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ ಬಡ್ಜೆಟಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ ಬಡ್ಜೆಟು ಹೊಸದು ಮಾಡಬೇಕೀಗ. ಹೆಂಗೆ ಕೊಡ್ತಾರೆ ಅವರು? ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಪ್ರೀ ಪ್ಲ್ಯಾನ್ಡ್ ಆಗಿ ಸರ್ಕಾರ ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಅಂಥ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನು ಕೆದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಬಟಾ ಬಯಲಾಗಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. 1,25,26 ಲಕ್ಷ ಜನ ಅಂದರೆ ಆಲ್ಮೋಸ್ಟ್ ಆಲ್ ಇಂಟು 4 ಹಾಕ್ಕೊಂಡ್ರೆ ಎಷ್ಟಾಯಿತು? 4 ಕೋಟಿ ಜನಕ್ಕೆ ರೀಚ್ ಆಗಬೇಕಾಯ್ತು ಹಣ ಇದು. ಆ 4 ಕೋಟಿ ಜನಗಳ ಹಣವನ್ನು ತಿಂದಿದ್ದಾರಲ್ಲ ಇದು. ಇವರು ಮಾನ ಮರ್ಯಾದೆ ಏನಾಯ್ತು ಇವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಆ ಬಡವ್ರ ಹಣ ಬಡವ್ರಿಗೆ ನಾವು ಸೇವೆ ಮಾಡ್ತೀರಿ ಅಂತಲ್ಲ, ಆ ಬಡವ್ರ ಸೇವೆ ಮಾಡೋ ಹಣದಲ್ಲೇ ಲೂಟಿ ಮಾಡಿದ್ದಾರೆ. ಇದು ನಮ್ಮ ಪ್ರಶ್ನೆ. ಅದಕ್ಕೆ ಈ ಮಂತ್ರಿ ಇದ್ದಾರಲ್ಲ, ಅಹಂಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿ ಯಾವುದೇ ದಾಖಲೆಗಳನ್ನು BJPಯವ್ರು ಕೊಡಬಾರ್ದು ಅಂಥೇಳಿ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ನಾವು ಕಷ್ಟ ಬಿದ್ದು 10 ಜಿಲ್ಲೆ ತೊಗೊಂಡಿದ್ದೀರಿ, ಎಲ್ಲೂ ಕೊಟ್ಟಿಲ್ಲ. ಈಗ ಒಬ್ಬ ರಾಜ್ಯದ ಮಂತ್ರಿ ಇಡೀ 2.5 ವರ್ಷದ ಅವರ ಆಡಳಿತದಲ್ಲಿ ಕ್ಷಮಾಪಣೆ ಕೇಳಿರೋದು ಇದೇ ಫಸ್ಟು. ಇದೇ ಸರ್ಕಾರಕ್ಕೆ ಹಿನ್ನಡೆ. ಅಂದರೆ ಮೋಸ ಮಾಡ್ತಾರೆ, ಕ್ಷಮಾಪಣೆ ಕೇಳ್ತಾರೆ ಅಂತ ಪ್ರೂವ್ ಆಯ್ತಲ್ಲ. ಇದು ಒಂದು ದಾಖಲೆ. ಸರ್, ಈಗ ಮಹಿಳೆ ಅನ್ನುವಂಥದ್ದನ್ನ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಸರ್. ಮಾಡೋದೆಲ್ಲ ಊನಪ್ಪ, ಮಾಡೋದೆಲ್ಲ ಮಾಡೋದು, ಆಮೇಲೆ ಮಹಿಳೆ ಅನ್ನೋದು. ನಾನು ಅದಕ್ಕೆ ಹೇಳಿದೆ, ಸದನದ ನಿಯಮಾವಳಿ ಪ್ರಕಾರ ಮಂತ್ರಿ ಅಂತ ಇದೆ. ಈಗ ಸ್ವೇರಿಂಗ್ ಮಾಡಬೇಕಾದ್ರೆ ಗವರ್ನರ್ ಅವರು ಮಹಿಳಾ ಮಂತ್ರಿ ಅಂತ ಏನು ಅನೌನ್ಸ್ ಮಾಡಲ್ಲ. ಯಾರೋ ನ್ಯಾಯಾಧೀಶರಾದರು ಅಂತ ಇಟ್ಕೋ, ಅವ್ರನ್ನ ಮಹಿಳಾ ಅಂತ ಅನೌನ್ಸ್ ಮಾಡಲ್ಲ. MLA ಆದಾಗ ಏನು ಅನೌನ್ಸ್ ಮಾಡಲ್ಲ. ಎಲ್ಲರೂ ಒಂದೇ. ನಮ್ಮ ಕಾನೂನಲ್ಲಿ ಮಹಿಳೆ ಮತ್ತು ಪುರುಷರು ಸಮಾನರು. ಆ ದೃಷ್ಟಿಯಿಂದ ಇದರಲ್ಲಿ ಮಹಿಳೆ ಪ್ರಶ್ನೆ ಬರಲ್ಲ. ಆ ಶೆಲ್ಟರ್ ತಗೊಂಡೋಗಿ ನೆನ್ನೆ ವಿಧಾನಸಭೆಯಲ್ಲಿ ಭಾಳ ಅವಮಾನವನ್ನು ಅನುಭವಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡು ಲೂಟಿ ಯಾಕೆ ಹೊಡೆದ್ರಿ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. 5,000 ಕೋಟಿ ಎಲ್ಲೋಯ್ತು? ಯಾರ ಜಾಬಿಗೆ ಹೋಯ್ತು? ಆ ಬಡವರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆ ಮೋಸ ಮಾಡಿದಿರಲ್ಲ, ನಿಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗುತ್ತಾ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ BJP ಇದನ್ನು ಹೋರಾಟವನ್ನು ನಾವು ತೆಗೆದುಕೊಂಡಿದ್ದೀರಿ. ಇದನ್ನು ವಿಧಾನಸಭೆ ಹೊರಗಡೆನೂ ಹೋರಾಟವನ್ನು ಮಾಡೋ ಮುಖಾಂತರ ಆ 5,000 ಕೋಟಿ ಎಲ್ಲಿವರೆಗೂ ಆ ಹೆಣ್ಮಕ್ಳಿಗೆ ಅಂದರೆ 4,000 ರೂಪಾಯಿ ಕೊಡಬೇಕು ಅವರು, ಆ 4,000 ರೂಪಾಯಿ ಹಾಕೋವರೆಗೂ ಹೋರಾಟವನ್ನು ನಾವು ಮುಂದುವರಿಸ್ತೀವಿ.